ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ತುಂಬ ಜನ ಸೆಕೆಂಡ್ ಪಿ ಯು ಸಿಯನ್ನು ಮುಗಿಸಿ ಡಿಗ್ರಿಯನ್ನು ಪಡ್ಕೊಳ್ತಾ ಇದ್ದೀರಾ. ಇನ್ನೂ ಸ್ವಲ್ಪ ಜನ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಎಕ್ಸಾಮು ಬರೀತೀರಾ, ಒಂದು ಡಿಗ್ರಿಗೂ ಕೂಡ ಸೇರ್ಕೊತೀರಾ. ಆದರೆ ಬರೀ ಡಿಗ್ರಿ ಮಾಡಿದ್ರೆ ಈ ಕಾಲದಲ್ಲಿ ಒಂದು ಕೆಲಸವನ್ನು ತಗೋತೀವಿ ಅನ್ನೋದು ತುಂಬ ಕಷ್ಟ. ಯಾಕಂತಂದರೆ ಈಗೆಲ್ಲ ಕೂಡ ಸ್ಕಿಲ್ ಓರಿಯೆಂಟೆಡ್ ಇರೋವಂಥದ್ದು. ನಾವು ಯಾವುದಾದ್ರೂ ಒಂದು ಸ್ಕಿಲ್ಲಲ್ಲಿ ಎಕ್ಸ್ಪರ್ಟ್ ಆಗಿದ್ದೀವಿ ಅಥವಾ ಈ ಸ್ಕಿಲ್ ನನಗೆ ಗೊತ್ತು ಅಂದರೆ ಮಾತ್ರ ನಾವು ಒಂದು ಕೆಲಸವನ್ನು ಪಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಬೇರೆಯವ್ರ ಥರ ನಾವು ಒಂದು ಡಿಗ್ರಿಯನ್ನು ತಗೊಂಡು ಮನೆಯಲ್ಲಿ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನೀವೇನಾದರೂ ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ ಫೈನ್ ಆರ್ಟ್ ಡಿಪ್ಲೊಮೊ, ಫ್ಯಾಷನ್ ಡಿಸೈನಿಂಗ್, ಗ್ರಾಫಿಕ್ ಡಿಸೈನಿಂಗ್, ಫೋಟೋಗ್ರಫಿ, ಡಿಜಿಟಲ್ ಮಾರ್ಕೆಟಿಂಗ್, 3D ಅನಿಮೇಷನ್, ಟೂರ್ ಗೈಡ್ ಈ ಥರದ ಸ್ಕಿಲ್ಸ್ ಓರಿಯೆಂಟೆಡ್ ಇರುವಂತಹ ಕೋರ್ಸ್ಗಳನ್ನು ಕಲಿಯೋದ್ರಿಂದ ತುಂಬ ಈಸಿಯಾಗಿ ಕೆಲಸವನ್ನು ಪಡ್ಕೋಬೋದು. ಹಾಗೆ ನೀವೇನಾದರೂ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ ಡಿಜಿಟಲ್ ಮಾರ್ಕೆಟಿಂಗ್, ಫೈನಾನ್ಷಿಯಲ್ ಮಾಡೆಲಿಂಗ್, ಟ್ಯಾಲಿ, GST ಸರ್ಟಿಫಿಕೇಷನ್, ಅಡ್ವಾನ್ಸ್ ಎಕ್ಸೆಲ್ ಈ ಥರದಂತಹ ಕೋರ್ಸ್ಗಳನ್ನು ಮಾಡ್ಕೋಬೋದು. ಸಾಮಾನ್ಯವಾಗಿ ಕಾಮರ್ಸ್ ಸ್ಟೂಡೆಂಟ್ಸ್ ಎಲ್ಲ BCom ಮತ್ತು BBAನ ಮಾಡೋದ್ರಿಂದ ಅವರಿಗಿರುವಂತಹ ಫ್ರೀ ಟೈಮಲ್ಲಿ ಈ ರೀತಿ ಕೋರ್ಸ್ಗಳನ್ನು ಪಡ್ಕೋಬೋದು. ಇನ್ನು ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಬಂದರೆ ತುಂಬ ಜನ BSc ಮಾಡ್ತಾರೆ, ಕೆಲವೊಬ್ಬರು ಇಂಜಿನಿಯರಿಂಗನ್ನು ಮಾಡ್ತಾರೆ. ಅದ್ರ ಜೊತೆ ಡಾಟಾ ಅನಾಲಿಸಿಸ್, ಪೈಥಾನ್, ಜಾವಾ, AI ಈ ಥರದ ಕೋರ್ಸ್ಗಳನ್ನು ಕಲಿಯೋದ್ರಿಂದ ಅವರು ಕೂಡ ಪ್ರೈವೇಟ್ ಸೆಕ್ಟರಲ್ಲಿ ತುಂಬ ಈಸಿಯಾಗಿ ಕೆಲಸಗಳನ್ನು ಪಡ್ಕೋಬೋದು. ಇದಲ್ಲದೆ ನೀವು ಯಾವುದೇ ಒಂದು ಡಿಗ್ರಿಯನ್ನು ಪಡ್ಕೊಂಡಿದ್ರೂ ಕೂಡ ಕಂಟೆಂಟ್ ರೈಟಿಂಗ್, ವಿಡಿಯೋ ಎಡಿಟಿಂಗ್, ಲೋಗೋ ಡಿಸೈನಿಂಗ್ ಈ ಥರದಂತಹ ಒಂದು ಸ್ಕಿಲ್ಗಳನ್ನು ಕಲ್ತಿದ್ರೆ ಬೇರೆಯವರು ಒಂದು ಕೆಲಸ ಕೊಡಲಿ ಅಂತ ಕಾಯೋದಕ್ಕಿಂತ ನೀವೇ ಒಂದು ಕೆಲಸವನ್ನು ಮಾಡಿಕೊಂಡು ಈಸಿಯಾಗಿ ಹೋಗ್ಬೋದು. ಡಿಗ್ರಿ ಮುಗಿಲಿ ಅಥವಾ ಫೈನಲ್ ಇಯರ್ ಬರಲಿ ಅಂತ ಯಾರು ಕೂಡ ವೆಯ್ಟ್ ಮಾಡಬೇಡಿ. ಈಗಲೇ ನಿಮ್ಮ ಹತ್ರ ಇರುವಂಥ ಟೈಮನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಸ್ಕಿಲ್ಗಳನ್ನು ಕಲೀರಿ. ನೀವು ಇಷ್ಟಪಟ್ಟು ಮಾಡುವಂತಹ ಕೆಲಸಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.